ಈ ಹಾಂಟೆಡ್ ಮನೆಗೆ ಇವತ್ತು ಬಂದಿದ್ದೀನಿ. ಸೊ ನನಗೇನಾದ್ರು ಆದರೆ ಎತ್ತಾಕೊಂಡು ಹೋಗೋಕ್ಕೆ ನನ್ನ ತಮ್ಮ ನನ್ನ ತಂಗಿನ ಕರ್ಕೊಂಡ್ಬಂದಿದ್ದೀನಿ. ನಮಗೇನಾದರೂ ಆದರೆ ಸಿಂಪಲ್ ಹಂಗೆ ದೇವನ ಮಗಂದು ಇಲ್ಲಿ ಮಗ ಇನ್ನೊಂದು ತಪ್ಪು ಇಲ್ಲೇ ಬಿಟ್ಬಿಡು ಅವನಿಗೆ ಕೊಳಕ ಭಾಳ ಹೋಗಿದೆ. ಇದು ವಾಶ್ರೂಮ್ ಅನ್ಸುತ್ತೆ, ತೆಗೆದ್ರೆ ಕಂಪ್ಲೀಟ್ ಡೆಸ್ಟ್ರಾಯ್ ಆಗಿದೆ. ನೋಡಿ ಓಪನ್ ಆಗ್ತಾ ಇಲ್ಲ, 40 years ಬ್ಯಾಕೆ ಟಾಯ್ಲೆಟ್ ಎಲ್ಲ ಫೆಸಿಲಿಟೀಸ್ ಇತ್ತಿಲ್ಲಿ. ನಾನಿಲ್ಲಿ ವ್ಲಾಗ್ ಮಾಡ್ತಾ ಇದ್ದೀನಿ. ನಮ್ಮ ಬ್ರದರ್ ಅದೇನು ವ್ಲಾಗ್ ಮಾಡ್ತಿದ್ದೀನೋ ಗೊತ್ತಿಲ್ಲ, ಇಬ್ರು ಕಿತ್ತಾಡ್ತಾ ಇದ್ದಾರೆ. ನೋಡಿ ನಲ್ಲಿ, ವಾವ್ ನೈಸ್. 40 ವರ್ಷದ ಹಳೆ ನಲ್ಲಿ. ಏನು ಇದು? ನಲ್ಲಿ ನಲ್ಲಿ ಅಲ್ಲ, ಸ್ನಾನದ ಮನೆ ಅಲ್ಲ. ಅಲ್ಲ, ನಮ್ಗೆ ಯಾಕೆ ಒಂದಿಷ್ಟು ದುಡ್ಡು ಸಿಗ್ಬಾರ್ದು ಹಿಂಗೆ ನೋಡ್ತಾ ನೋಡ್ತಾ? ಈ ಮಾತ್ಕೊಂಡು ಮೀಮ್ ಹಾಕ್ತೀನಿ ನೋಡಿ ಫ್ರೆಂಡ್ಸ್. ಅಲ್ಲ, ಹಿಂಗ್ ನೋಡ್ತಾ ನೋಡ್ತಾ ದುಡ್ಡಿನ ಕಂತೆ ಏನಾದ್ರೂ ಬಿದ್ಬಿಡಿದ್ರೆ ಹೆಂಗಿರೋದು ನೋಡಿ. ಅವಾಗಿನ ಕಾಲದಲ್ಲೇ ಇಲ್ಲಿದೆ ಸರಿ. ಏನಂದ್ರೆ ಫ್ರೆಂಡ್ಸ್, ಈಗ ಇಂಟ್ರೋನಲ್ಲಿ ಈ ಲೊಕೇಶನ್ ಬಂದರೆ ಏನಾಗ್ಬೋದು ಅದಕ್ಕೆ ಕರ್ಕೊಂಡ್ಬಂದಿನಿ ಅಂತ ಹೇಳಿದೆ. ಇಂಥ ಲೊಕೇಶನ್ಲು ದುಡ್ಡು ಸಿಗ್ಬೋದು ಅಂತ ಯೋಚನೆ ಮಾಡ್ತಿದ್ದಾಳೆ ನನ್ನ ತಂಗಿ. ಏನು ಹೇಳ್ತೀನಿ ಅಲ್ವಾ ಫ್ರೆಂಡ್ಸ್? ಇವಾಗ ನಮ್ಗೆ ಕಷ್ಟ ಅಂತ ತಾನೇ ಇದೆಲ್ಲ ಮಾಡ್ತಿರೋದು. ನಿಮ್ಗೆ ಏನಾದ್ರು ಸಿಕ್ಬಿಟ್ರೆ ಸ್ವಲ್ಪ ಜೋರಾಗಿ ಅಲ್ವಾ, ದುಡ್ಡೇನಾದ್ರೂ ಫುಲ್ ಸಿಕ್ಬಿಟ್ರೆ ಇನ್ನ ಚೆನ್ನಾಗಿರೋ ವಿಡಿಯೋಸು ಬೇರೆ ಬೇರೆ ಕಂಟ್ರಿಗೆ ಹೋಗಿ ಇದಕ್ಕಿಂತ ಆಗಿರೋದು ಮನೆಗಳಲ್ಲಿ ಹೋಗಿ ಶೂಟ್ ಮಾಡ್ಬೋದಲ್ವಾ? ಸ್ವಲ್ಪ ಬೇಜಾರು ಮಾಡ್ಕೊಬೇಡ. ಮಾತು ಒಂದು ಮಾತಿದೆ ಸ್ನೇಹಿತರೆ, ಏನು ಮನುಷ್ಯ ಮೂರಲ್ಲಿ ಬಿದ್ದರೂ ದುಡ್ಡು ಬಿಡಲ್ಲ ಅಂತ. ಇವಾಗ ದೇವದ ಹತ್ರ ಬಿದ್ದಿರೋ ದುಡ್ಡು ಬಿಡಲ್ಲ. ದ ಥಿಂಗ್ ಈಸ್, ಮನುಷ್ಯನಿಗೂ ಆಸೆ ಜಾಸ್ತಿ, ದೇವಕ್ಕೂ ಆಸೆ ಜಾಸ್ತಿ. ಡಿಪೆಂಡ್ಸ್ ಆನ್ ಮನಿ. ಓಕೆ ಫ್ರೆಂಡ್ಸ್, ಈಗ ಈ ಲೊಕೇಶನ್ ತೋರಿಸ್ತೀನಿ ನೋಡಿ, ಎಷ್ಟು ಚೆನ್ನಾಗಿದೆ. ನಮ್ಮ ಪ್ರಕಾರ ಚೆನ್ನಾಗಿದೆ, ಕೆಲವ್ರ ಪ್ರಕಾರ ಆಗಿದೆ ತುಂಬ. ಖಂಡಿತ. ಇದು ಅದೇ ದಾರ, ಹಳೆ ಕಾಲದಲ್ಲಿ ದಾರ ಮಾಡ್ತಿದ್ರಲ್ಲ, ಇದನ್ನೇ ತಾನೇ ದಾರ ಮಾಡ್ತಿರ್ಲಿಲ್ಲ. ಅಲ್ಲ ಅಣ್ಣ, ಇದನ್ನ ಎರಡು ಮೂರು ಇಟ್ಕೊಂಡು ಮಾತಾಡ್ತಿದ್ರಲ್ಲ, ಅದಲ್ಲ ಇದು. ಅಂದ್ರೆ ಜುಗಾಲೆ ಆಡ್ತಿದ್ವಲ್ಲ ನಾವು. ಅದು ಬಂದ್ಬಿಟ್ಟು ನೀನ್ ಬೆಳ್ಳು ಜುಗಾಲಿ ಹೇಳಕ್ಕಾಗಲ್ಲ. ಅದು ನೋಡಿ, ಇದು ಆಲ್ಮರದು ಬ್ಯಾನೆಂಟ್. ಓಕೆ, ಎಷ್ಟು ದೇವ ನೇತಾಡಿದ್ರು ಬಿಡ. ಈಗ ನನ್ನ ತಮ್ಮ ತಂಗಿಗೆ ಒಂದು ಪ್ರಶ್ನೆ ಕೇಳ್ತೀನಿ ನೋಡೋಣ. ನನ್ನ ತಮ್ಮ ತಂಗಿ ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡ್ತಾರೆ ನೋಡೋಣ. ಓಕೆ, ಏನು ಸುಪ್ರೀತ್, ಈಗ ಲೊಕೇಶನ್ ನೋಡಿ ಏನು ಅನಿಸುತ್ತೆ ನಿಮಗೆ? ಸದ್ಯಕ್ಕೆ ಏನು ಫೀಲು? ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಬಂದಿಲ್ಲ, ನಾನು ಇದು ಸುಮಾರು ಸರಿ ಬಂದಿದ್ದೆ. ನಾನು ಪ್ರತಿ ಸರಿ ಬಂದಾಗ ನನಗೆ ಫೀಲಿಂಗ್ ಬೇರೆ ಬೇರೆ ಇದೆ. ಬಟ್ ಗೊತ್ತಿಲ್ಲ, ಇವತ್ತು ಆ ಫೀಲಿಂಗ್ ಇಲ್ಲ ಇವತ್ತು ನನಗೆ. ಎಲ್ಲಾದ್ರೂ ಒಂದ್ ಕಡೆ ಕುತ್ಕೊಂಡು ಕಣ್ಣು ಮುಚ್ಕೊಂಡ್ರೆ ಯಾರ್ಯಾರು ಇದ್ರು, ಯಾರ್ಯಾರು ವಾಸ ಮಾಡಿದ್ರು ಅಂತೆಲ್ಲ ಜ್ಯೋತಿಷ್ಯ ಹೇಳ್ತೇನೆ. ನಿಮ್ಗೆ ಯಾರಿಗಾದ್ರೂ ಇಂಟ್ರೆಸ್ಟ್ ಗೈಸ್, ಇದಕ್ಕೊಂದು ಮೀಮ್ ಹಾಕ್ತೀನಿ ನೋಡಿ. ನೋಡಿ ಇಲ್ಲಿ, ಈಗ ಅಕಸ್ಮಾತ್ ನಾನು ಈ ಮನೆಗೆ ಇದ್ದು ಈ ಮನೆಗೆ ಇದ್ದಿದ್ರೆ ಆರಾಮಾಗಿ ಎಲ್ಲ ಮಾತಾಡ್ಕೊಂಡು. ಗೈಸ್, ದೇವ್ದ ಮೇಲೆ ದುಡ್ಡು ಬಿಡಲ್ಲ, ಡೌನು ಬಿಡಲ್ಲ. ಸುಮ್ಮನೆ ಏನಾದ್ರೂ ಇದ್ದು ಆಮೇಲೆ ಯಾಕೆ ಈಗ ಲೊಕೇಶನ್ ಬಂದಲ್ಲ ಗೊತ್ತಿಲ್ಲ, ನಿಮ್ ಧೈರ್ಯ ಇರಲಿ, ಧೈರ್ಯ ಇಲ್ಲದೆ ಇರಲಿ, ಧೈರ್ಯ ಇದ್ದ ಈ ಥರ ವಸ್ತುಗಳನ್ನ ಮುಟ್ಟಕ್ಕೆ ಹೋಗ್ಬಿಡಿ. ಯಾಕೆ ಅಂತಂದ್ರೆ ನಮ್ ಜೊತೆ ನಾವೇನು ನೋಡ್ದಲ್ಲ ಅಂದ್ರೆ ನಾನು ತುಂಬಾ ಜಾಸ್ತಿ ಶ್ರೀನಿವಾಸನ ನಂಬ್ತೀನಿ. ಸೊ ನಾನು ಶ್ರೀನಿವಾಸನ್ ಜಾಸ್ತಿ ದಿವಸದಿಂದ ಇಷ್ಟು ಧೈರ್ಯ ಮಾಡ್ಕೊಂಡು ಬಂದಿರೋದು. ನನ್ನ ತಂಗಿಗೆ ದೇವ್ರ ಮೇಲೆ ಭಕ್ತಿ ಜಾಸ್ತಿ. ಏಮೋ ನಿನಗೆ? ನನ್ಗೆ ಭಕ್ತಿ ಜಾಸ್ತಿ ಇದು ಹಿಂಭಾಗ, ಇದೊಂದು ಬಿಲ್ಡಿಂಗು, ಇದು ಹಿಂಭಾಗ ಇನ್ನು 4 ಬಿಲ್ಡಿಂಗ್ ಇದಾವೆ, ಈ ಕಡೆ 3 ಬಿಲ್ಡಿಂಗ್ ಇದಾವೆ. ಇದು ಎಂಟ್ರೆನ್ಸ್ ಈಸಿಯಾಗಿ ಎಂಟ್ರಿ ಆಗ್ಬೋದು. ಇದೊಂದೇ ಬಿಲ್ಡಿಂಗ್ ಇರೋದು ಚೆನ್ನಾಗಿ. ಇಲ್ಲಿಗೆ ಬರಬೇಕು ಅಂದ್ರೆ ಲೈಕ್, ಸಬ್ಸ್ಕ್ರೈಬ್, ಫಾಲೋ ಜಾಸ್ತಿ ಮಾಡಿ. ಎಲ್ಲ ಕೆಳಗಿನ ಮೇಲೆ ಹೋದ್ರೆ ನಾನು ಮೇಲಿಂದ ಕೆಳಗೆ ಬಂದಿದ್ದೀನಿ. ನಾವು ಇದೇ ಮನೆಯಲ್ಲಿ ಒಂದು ಶೂಟಿಂಗ್ ಕೂಡ ಮಾಡಿದ್ವಿ, ಶಾರ್ಟ್ ಮೂವಿನ, ಟೈಮ್ ಟ್ರಾವೆಲ್ ಅಂತೇಳಿ. ನಮ್ಮ ಪ್ರಿಯರ್ ಸ್ಟುಡಿಯೋಸ್ ಅಂತ ಇನ್ನೊಂದು ಯೂಟ್ಯೂಬ್ ಚಾನಲ್ ಇದೆ, ಅದು ಶಾರ್ಟ್ ಮೂವೀಸ್ ಮಾಡ್ತೀವಿ ನಾವು, ನೋಡಿ. ಅದೇ ಮನೆ, ಅದೇ ಮರ. ನೋಡಿ, ಈ ಮನೇಲಿ ಅದೆಷ್ಟು ಜನ ಇದ್ರು,
ನನಗೆ ಹೇಳೋದು ನನಗೆ ಇಲ್ಲಿ ಗಡಗಡ ಅನ್ನೋದು. ಡೋಂಟ್ ಮೈಂಡ್ 1 ಸೆಕೆಂಡ್ ಹಂಗೆ ಇರಿ. ಏನೋ ಇನ್ನು ನನ್ನ ತಂಗಿ ನನ್ನ ಹಿಂದೆ ಏನೋ ನೋಡ್ಬಿಟ್ಟಿದ್ದಾಳೆ, ನನಗೆ ಭಯ ಆಗ್ತೈತೆ ಏನು ಅಂತ. ಸಜ್ಜೆ ಇದು ನಾವು ನೋಡೇ ಇಲ್ಲ. ಏನು ಅನ್ಕೊಬಿಡಿ ಸ್ವಲ್ಪ ಕ್ಷಣ ಎಕ್ಸ್ಪ್ರೆಷನ್ ಇಲ್ಯೂಷನ್ ಕ್ರಿಯೇಟ್ ಆಗೋಯ್ತಾ? ಆಯ್ತು ನಡ್ಕೊಳ್ತಲ್ಲ ಏನಾದ್ರು ಕಾಣಿಸ್ತಾ? ಅದೊಂಥರ ಅನಿಸ್ಬಿಡ್ತು ಗೊತ್ತಾ, ಹೆಂಗ್ ಅನಿಸ್ತು ಗೊತ್ತಾ? ಜೈ ಆಂಜನೇಯ. ಇದು ಭಯಪಟ್ಟವರ ಲಕ್ಷಣಗಳು.